ಪ್ರಧಾನ ರಾಜೀನಾಮೆ ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವ್ರ ಬಹಳ ಬೇಗನೆ ರಾಜೀನಾಮೆ ಕೊಡಬೇಕಿತ್ತು. ಈ ದೇಶದಲ್ಲಿ ನಾಟಕೀಯ ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ನೋಡಿರ್ಬೋದು, ನೀಟ್ ಪೇಪರ್ ಲೀಕ್ ಆದ ನಂತರ ದೇಶದೊಳಗೆ ಯಾವ ಪರಿಸ್ಥಿತಿ ಬಂತು, ಸ್ಟೂಡೆಂಟ್ ಯಾವ ಪರಿಸ್ಥಿತಿ ಎದುರಿಸಿದ್ರು, ಆನಂತರ ದೇಶದ ಮೂಲೆಯೊಳಗೆ ಯಾವ ತರ ಪ್ರತಿಭಟನೆ ಆಯ್ತು. ಸಾಕಷ್ಟು ಯುವಕರು, ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಜೀವನ ಕಳ್ಕೊಂಡಾರ. ಸುಮಾರು 21-22 ಯುವಕರು. ಆ ನಂತರ ದೇಶದಲ್ಲಿ ಪ್ರತಿಭಟನೆ ಆಯ್ತು. ಪ್ರಜಾಪ್ರಭುತ್ವನಾಗ ಯಾವ ತರ ಪ್ರತಿಭಟನೆ ಮಾಡೋರ್ ಮ್ಯಾಗ ಇವತ್ತು ಲಾಠಿ ಚಾರ್ಜ್ ಮಾಡಿ ಎಷ್ಟು ಮಂದಿ ಕೈಕಾಲ ಮುರಿದ್ರು, ಎಷ್ಟು ಮಂದಿ ತಲೆ ಹೊಡಿದ್ರು, ಎಷ್ಟು ರಕ್ತ ಸೋರಿದ್ರು. ಈ ಸರ್ಕಾರ ತಪ್ಪ ಚರ್ಮ ಸರ್ಕಾರ ಇದೆ, ಕೇಂದ್ರ ಬಿಜೆಪಿ ಸರ್ಕಾರ. ಧರ್ಮೇಂದ್ರ ಪ್ರಧಾನ್ಗೆ ರಾಜೀನಾಮೆ ಅವರು ತಗೊಂಡಿಲ್ಲ, ಜನ ಅವ್ರಿಗೆ ತಿಳಿಸಿದ್ದಾರೆ. ಇದ ಜನರದ ಜಯ. ಇದು ಭಾರತೀಯ ಜನತಾ ಪಾರ್ಟಿ ಜಯ ಅಲ್ಲ, ಧರ್ಮೇಂದ್ರ ಪ್ರಧಾನ್ ಜಯ ಅಲ್ಲ. ಇದು ಪ್ರತಿಭಟನೆ ಮಾಡಂತ ಪ್ರತಿಯೊಂದು ನಮ್ಮ ದೇಶದ ನಾಗರಿಕ ಮತ್ತು ವಿದ್ಯಾರ್ಥಿಗಳದ ಇದು ಜಯ. ಆದ್ರೆ ಮೊನ್ನೆ ಪ್ರತಿಭಟನೆ ಒಳಗೆ ಒಂದು ಯುವಕಿ ತಮ್ಮ ಜೀವನ ಕಳ್ಕೊಂಡಿದ್ರು. ಅದು ಯಾರೋ ತಂದೆ ತಾಯಿ ಮಗಳಕ್ಕಿ, ಎಷ್ಟು ಪ್ರೀತಿಲಿಂದ ಸಾಕಿರುವ ಅಕ್ಕಿಗೆ ಜೀವನ ಕಳ್ಕೊಂಡ್ರು. ಅಂತ ಎಲ್ಲಾರ್ದ ಈ ಭಾರತೀಯ ಜನತಾ ಪಾರ್ಟಿಗೆ ದಪ್ಪ ಚರ್ಮದ ನರೇಂದ್ರ ಮೋದಿ ಸರ್ಕಾರಕ್ಕೆ ಇವತ್ತು ಶಾಪ್ ಆಗ್ತಾ ಇದಾರೆ ಅವ್ರು. ಇವತ್ತು ಯಾವ ತರ ಒಂದು ವಿಕೆಟ್ ಹಿಡಿದಿದೆ, ಇವತ್ತು ಅದು ಪ್ರಾಬ್ಲಮ್ ಅದು. ಇವತ್ತಿಂದ ಇವತ್ತು ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಟ್ಟಿದ್ದಾರೆ. ನಾಳೆ ಇವತ್ತು ದೇಶದ ಯುವಕರ ಶಕ್ತಿ, ವಿದ್ಯಾರ್ಥಿ ಶಕ್ತಿ ಮುಂದುವರಿದ್ರೆ ಯಾವ ತರ ನಮ್ಮ ಪಕ್ಕದ ದೇಶ ಇದೆ, ಬಾಂಗ್ಲಾದೇಶ ಆಯ್ತು, ನೇಪಾಳ ಆಯ್ತು, ಅಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಯಾವ ತರ ನಡೀತು, ಯಾವ ತರ ಅಲ್ಲಿ ಸರ್ಕಾರಕ್ಕೆ ರಾತ್ರಿ ಕಿಚ್ ಹಾಕಿದ್ರು. ಅಂತ ಪರಿಸ್ಥಿತಿ ಒಳಗೆ ಈ ದೇಶ ಒಳಗೆ ಬರುವುದು ಪ್ರಧಾನ ಮಂತ್ರಿ ಎದುರು ಕೊಡಬಾರ್ದು. ದೇಶ ವಿದ್ಯಾರ್ಥಿಗೆ, ದೇಶ ಯುವಕರಿಗೆ, ವಿದ್ಯಾರ್ಥಿಗೆ ಒಳ್ಳೆ ಎಜುಕೇಶನ್ ಬೇಕು. ನೀಟ್ ಪರೀಕ್ಷೆನಲ್ಲಿ ಯಾವ ತರ ಅವ್ರ ಪಾಪ ಹಗಲಿ ರಾತ್ರಿ ಒಂದ್ ಮಾಡಿ ದುಡಿತಾರೆ. ಅಂತ ಸಮಯದಲ್ಲಿ ಪೇಪರ್ ಲೀಕ್ ಹಾಕಿ ದಂಧೆ ನಡೆಸ್ತಾರಲ್ಲ, ನಾವು ಖಂಡಿಸ್ತೀವಿ. ಮುಂದೆ ಯುವಕರಿಗೆ, ಸಾಕಷ್ಟು ಯುವಕರು ಕಲ್ತು ಸುಧಾ ಇವತ್ತು ನಿರುದ್ಯೋಗಿದ್ದಾರೆ. ನ್ಯಾಯ ಸಿಗ್ಲಿಲ್ಲ. ವಿದ್ಯಾರ್ಥಿದ ಪ್ರತಿಭಟನೆ, ವಿದ್ಯಾರ್ಥಿಯ ಪ್ರಾಬ್ಲಮ್ ಇದು ಇವತ್ತು ಅಂತ ಆಗಿಲ್ಲ. ಸಾಕಷ್ಟು ಸಮಸ್ಯೆ ಇದೆ. ಯಾವ ತರ ಅವ್ರ ದೇಶದಲ್ಲಿ ಈ ಎಜುಕೇಶನ್ಗೆ ಒಂದು ಸಂಸ್ಥೆದ ಎಜುಕೇಶನ್, ಒಂದು ಧರ್ಮದ ಎಜುಕೇಶನ್ ಮಾಡಕ್ ಹೊಂಟಿದಾರಲ್ಲ, ಅದು ವಿರೋಧ ಎಲ್ಲ ಹೋರಾಟ ಪ್ರಾರಂಭ ಆಗ್ತಿತ್ತು. ನೋಡ್ತಿರ್ಬೋದು, ಪ್ರತಿಭಟನೆ ಮಾಡೋಂತ ವ್ಯಕ್ತಿಗೆ ಇದ್ರಾಗನ ಜಾತಿ ಮಾಡಕ್ ಶುರು ಮಾಡಿದ್ರು ಅವ್ರು. ನಿನ್ನೆ ನಾಚಿಕೆ ಬರ್ಬೇಕು ಸಿಟಿ ರವಿಗ. ಅವೇನಂತಾನ, ಈ ಮುಲ್ಲಾಗಳು ಏನ್ 3 ಅಕ್ಷರ ಬರೋಂಗಲ್ಲ, ಅವ್ರ ಎದಿ ತಗದ್ ನೋಡಿದ್ರೆ ಅವ್ರಿಗೆ ಏನ್ ಪ್ರತಿಭಟನೆಗೆ ಸಂಬಂಧ ಅಂತಾನ. ಇವ್ ಎಷ್ಟ್ ಕಲ್ತಾನ, ಇವ್ರದ ಪ್ರಧಾನಿ ನರೇಂದ್ರ ಮೋದಿ ಎಷ್ಟ್ ಕಲ್ತಾನ. ಇವತ್ತು ನಮ್ಮ ಸಮಾಜ ಒಳಗ ಇದ ಮುಲ್ಲಾಗಳು ಸಮುದಾಯ ಒಳಗ, ಮನಿ ಒಳಗ ಎಷ್ಟು ಜನ IPS ಅದಾರ, IAS ಅದಾರ, ಡಾಕ್ಟರ್ಸ್ ಇದಾರ, ಆಮ್ಯಾಗ ವಿಜ್ಞಾನಿದ ಇದಾರ. APJ ಅಬ್ದುಲ್ ಕಲಾಂ ಅವ್ರು ಎಲ್ಲಿಂದ ಬಂದ್ರು? ಮಾತಾಡ್ಬೇಕಂದ್ರ ಸ್ವಲ್ಪ ನಾಲ್ಗಿ ಮ್ಯಾಗ ಹಿಡ್ದಿರ್ಬೇಕು ಅಂತೇಳಿ ನಾ ಸಿಟಿ ರವಿ ಆಗ್ರಹಿಸ್ತೀನಿ. ಇದೇ ತರ ಮಾತಾಡಕ್ ಹೋದ್ರೆ ಜನ ನಗ್ತಾರ. ನೀವ್ ಕೊಟ್ಟಂತ ನ್ಯೂಸ್ ರಿಪೋರ್ಟರ್ ತಳಗ ನಿನ್ ಕಮಿಟ್ಮೆಂಟ್ ನೋಡ, ಅದ ಎಲ್ಲ ಸಮುದಾಯ ಅವರು, ವಿಶೇಷವಾಗಿ ನೀ ಯಾವ ಸಮುದಾಯ ಕೊಡ್ತಾ ಅದೇ ಸಮುದಾಯ ನಿನಗೆ ಚೀಮಾರಿ ಹಾಕಿದಾರೆ. ನಾ ಖಂಡಿಸ್ತೀನಿ. ನೋಡ್ರಿ, ಸಿಟಿ ರವಿಗೆ ನಮ್ದು ಕಾಂಗ್ರೆಸ್ ಪಕ್ಷ ಅಷ್ಟೇ ಇಲ್ಲ, ದೇಶದೊಳಗೆ ಮುಸಲ್ಮಾನರು ಅಷ್ಟೇ ಇಲ್ಲ, ಮುಲ್ಲಾಗಳು ಅಷ್ಟೇ ಇಲ್ಲ, ಎಲ್ಲ ಅವ್ರದ ಪಕ್ಷದವ್ರು ಅವ್ರು ಚೀಮಾರಿ ಆಗ್ತಾ ಇದಾರೆ. ಈ ಮಾತು ಅವ್ರು ನೋಡ್ರಿ, ಅವ್ರಿಗೆ ಬರೇ ಜಾತಿ ಮಾಡಕ್ ನೋಡ್ತಾರ. ಅವ್ರ ತಪ್ಪು ಮುಚ್ಕೊಳಕ್ಕೆ ನಾವ್ ನೋಡಿರ್ಬೋದು. ಹಿಂದೆ ಲಾಕ್ಡೌನ್ ಆಯ್ತು, ಲಾಕ್ಡೌನ್ ನಲ್ಲಿ ಹಿಂದೂ ಮುಸ್ಲಿಂ ಮಾಡಕ್ ನೋಡಿದ್ರು ಅವ್ರು. ಪ್ರತಿಯೊಂದು ವಿಷಯ ಒಳಗೆ ಹಿಂದೂ ಮುಸ್ಲಿಂ ಮಾಡೋದ್ ಬಿಟ್ಟು ಅವ್ರು ಬೇರೆ ಏನ್ ಗೊತ್ತು. ಕಾಂಗ್ರೆಸ್ಗಾತು, ಈ ದೇಶದ ಪ್ರತಿಯೊಂದು ವಿದ್ಯಾರ್ಥಿಗೂ ಎಲ್ಲ ಯಾರ್ಯಾರು ಹೋರಾಟ ಮಾಡ್ತಾರ ಅವ್ರದ್ದು ಜಯ ಇದೆ.